ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಬ್ರಿಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಅವರು ನಮ್ಮ ಸಬ್ಸ್ಕ್ರೈಬರೇ. ಅವ್ರ ಚಾನಲ್ ನೇಮ್ ಬಂದು ಸೈಕಲ್ ಸವಾರಿ ಆ್ಯಂಡ್ ಕುಕ್ಕಿಂಗ್ ಅಂತ. ಅವರು ಇವಾಗಲೇ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಒಳ್ಳೇದಾಗಲಿ ಅವ್ರಿಗೆ, ಎಲ್ಲರೂ ಸಪೋರ್ಟ್ ಮಾಡೋಣ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ ಮೇಡಮ್ ಒಂದು ಮಾತು ನನಗೆ ಕೇಳಿದ್ರು. ನಾನು ಹೇಳಿದ್ದೆ ಅವ್ರಿಗೆ, ಬರೀ ವಿಡಿಯೋಗೆ ಬರೀ ಮ್ಯೂಸಿಕ್ ಆಗಬೇಡಿ, ನಿಮ್ಮ ಮಾತು ಕೂಡ ಮಾತಾಡಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಭಯ ಅಂತ. ಭಯ ಏನಕ್ಕೆ? ಅರ್ಥ ಆಯ್ತಾ? ಸ್ಟಾರ್ಟಿಂಗು ನೀವು ಎಡಿಟು ಎಲ್ಲ ಸಕ್ಕತ್ತಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ನೀವು ನಿಮ್ಮ ವೀಡಿಯೋಸಲ್ಲಿ ಸ್ಟಾರ್ಟಿಂಗ್ ತುಂಬ ಆ ಮ್ಯೂಸಿಕ್ ಜಾಸ್ತಿ ಆಗಿಬಿಟ್ಟು ಸ್ಪೀಡ್ ಮಾಡಿಬಿಡ್ತಾ ಇದ್ದೀರಾ. ಆ ವಿಡಿಯೋನೆಲ್ಲ ಸ್ವಲ್ಪ ಸ್ಲೋ ಮಾಡಿ, ನೋಡೋರಿಗೆ ಸ್ವಲ್ಪ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ಲಿ. ಮತ್ತು ಇನ್ನೊಂದು ನೀವು ಕೇಳ್ತೀರಾ ಭಯ ಅಂತ. ಭಯ ಏನಕ್ಕೆ? ನೀವು ಪ್ರಾಕ್ಟೀಸ್ ಮಾಡಿ. ಇವಾಗ ಡ್ಯಾನ್ಸು, ಆ್ಯಕ್ಟಿಂಗು ಎಲ್ಲ ಪ್ರಾಕ್ಟೀಸ್ ಮಾಡಲ್ವಾ? ಅದೇ ಥರ ಒಂದು ಫೋನ್ ತೊಗೊಂಡು ನಿಮ್ಮ ವೀಡಿಯೋನ ನೀವೇ ರೆಕಾರ್ಡ್ ಮಾಡಿಕೊಂಡು ಮತ್ತೆ ನಿಮ್ಮ ವೀಡಿಯೋ ನೋಡಿ, ಏನಾದರೂ ತಪ್ಪು ಮಾಡಿದರೆ ಮತ್ತೆ ರೆಕಾರ್ಡ್ ಮಾಡಿ. ಇದೇ ಥರ ಒಂದು 15 ದಿವಸ ಮಾಡಿ, ನೀವು ಕಾನ್ಫಿಡೆನ್ಸ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ತೀರಾ. ಅರ್ಥ ಆಯ್ತಾ? ಬೇರೆ ಏನು ತೊಂದರೆ ಇಲ್ಲ. ನೀವೆಲ್ಲರೂ ಸ್ಟಾರ್ಟಿಂಗ್ ಹೊಸ ಯೂಟ್ಯೂಬರ್ ಏನು ಮಾಡ್ತೀರಾ? ತಮ್ಮನಲ್ಲೋ ಎಡಿಟಿಂಗು ಅದರಿಂದನೇ ಓಡ್ತೀರಾ ಹೊರತು ನಿಮ್ಮ ಸ್ಕಿಲ್ಸ್ ಮೇಲೆ ಯಾರು ಸರಿ ಪಡಿಸ್ಕೊಳ್ಳೋದೇ ಇಲ್ಲ. ಅರ್ಥ ಆಯ್ತಾ? ಮೇಡಮ್ ಅದೇ ಥರ. ಮೇಡಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ, ನಿಮ್ಮ ಚಾನಲ್ ಬೇಗ ಮಾನಿಟೈಸ್ ಆಗುತ್ತೆ. ಯಾಕಂದರೆ ನಿಮ್ಮ ಚಾನಲಲ್ಲಿ ಸ್ಟಾರ್ಟಿಂಗಿಂದ ಆ್ಯಡ್ ಬರ್ತಾ ಇದೆ. ಆ ಥರ ಬರೋರು ಬೇಗ ಫೇಮಸ್ ಆಗಿಬಿಡ್ತಾರೆ. ನೀವು ಇನ್ನೊಂದು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಬೇರೆಯವ್ರ ಲೈವಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಅಂತ ಕೇಳೋಕ್ಕೆ ಹೋಗ್ಬೇಡಿ. ಇರೋದು ನಿಮಗೂ ಕಮ್ಮಿ ಮಾಡಿಬಿಡ್ತಾರೆ. ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಏನಕ್ಕೆ ಎಲ್ಲರದ್ದು ಸಬ್ಸ್ಕ್ರೈಬ್ ಕಮ್ಮಿ ಆಗುತ್ತಂತ. ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ. ಅರ್ಧಂಬರ್ಧ ರೂಲ್ಸ್ನ ತಿಳ್ಕೊಂಬಂದು ಎಲ್ಲರೂ ಲೈವ್ ಮಾಡ್ತಾವ್ರೆ. ನಂದು 100 ಸಬ್ಸ್ಕ್ರೈಬ್ ಆಗಲಿ, ನಾನು ಹೇಳ್ತೀನಿ ಎಲ್ಲರಿಗೂ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಇವಾಗ ನೋಡಿ, ಸಣ್ಣ ಯೂಟ್ಯೂಬರ್ ಏನಾದರೂ ಹೇಳಿದ್ರೆ ಬೆಲೆ ಇಲ್ಲ. ಅದೇ ದೊಡ್ಡ ಯೂಟ್ಯೂಬರ್ ಹೇಳಿದ್ರೆ ಹೌದು ಸರಿ ಅಂತ ಓಡ್ತೀರಾ, ನೀವು ಹೇಳಿದ್ದೇ ಸರಿ ಅಂತ. ಚಿಕ್ಕ ಯೂಟ್ಯೂಬರ್ಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಅವ್ರು ಹೇಳೋ ಮಾತಿಗೂ ಸ್ವಲ್ಪ ತಿಳ್ಕೊಳ್ಳಿ. ಇವಾಗ ನನ್ನಿಂದ ಏನಾದರೂ ತಪ್ಪಾದ್ರೆ ನೀವು ಹೇಳಿದ್ರೆ ಸರಿ ಹೇಳ್ತವ್ರೆ, ಏನೋ ಒಂದು ನನ್ನಲ್ಲಿ ಕಮ್ಮಿ ಇದೆ ಅಂತ ತಿಳ್ಕೊಂಡು ನಾನು ಸರಿಪಡಿಸ್ಕೊಳ್ತೀನಿ. ಹೇಳಿ, ನನ್ನ ಕಡೆಯಿಂದ ಏನಾದರೂ ತಪ್ಪಿದ್ರೆ ಹೇಳಿ, ಸರಿಪಡಿಸ್ಕೊಳ್ಳೋಣ. ಏನು ದೊಡ್ಡ ವಿಷಯ ಅಲ್ಲ. ಅರ್ಥ ಆಯ್ತಾ? ಹೊಸ ಯೂಟ್ಯೂಬರ್ಗೆ ದಯವಿಟ್ಟು ಕೆಲಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇಡಮ್ ಭಯ ಪಡಬೇಡಿ, ಮಿರರ್ ಮುಂದೆ ನಿಂತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನಿಮ್ಮ ಫೇಸು ಸ್ಟಾರ್ಟಿಂಗ್ ನಗು ಬರುತ್ತೆ, ಎಲ್ಲರಿಗೂ ನಗು ಬರುತ್ತೆ. ಇನ್ನೊಂದು ಈ ಥರನೂ ಹೇಳೋಕ್ಕೆ ಹೋಗ್ಬೇಡಿ, ನಾನು ಮಿರರ್ ಮುಂದೆ ನಿಂತ್ಕೊಂಡೆ ನನ್ನ ನೋಡಿ ನನಗೆ ಭಯ ಆಯಿತು ಅಂತ ಆ ಥರ ಹೇಳೋಕ್ಕೆ ಹೋಗ್ಬೇಡಿ. ಭಯ ಏನಿಲ್ಲ, ಸಿಂಪಲಾಗಿ ಮಾತಾಡ್ಬೋದು. ಸ್ಟಾರ್ಟಿಂಗ್ ವೀಡಿಯೋಸ್ ನೋಡಿ, ನಾನೇನಷ್ಟು ಕಾನ್ಫಿಡೆನ್ಸ್ ಇದ್ದಿಲ್ಲ ಮಾತಾಡೋಕ್ಕೆ. ಅರ್ಥ ಆಯ್ತಾ? ಹೋಗ್ತಾ ನಮ್ಮ ಸ್ಕಿಲ್ಸ್ ಮೇಲೆ ಆಗ್ತಾಯಿದ್ದೀನಿ. ನನಗೇನು ಎಡಿಟ್ ಬರಲ್ಲ ಅಂತಲ್ಲ, ನಾನು ವೀಡಿಯೋಸಲ್ಲಿ ಇದು ಆಲ್ಟ್ರೇಷನ್ ಮಾಡಿ ಹಾಕಂದ ಅಂತ ಅಲ್ಲ. ನನ್ನ ಮೇಲೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇನ್ನೂ ಕಲಿಬೇಕು ತುಂಬ. ನಾನು ಎಷ್ಟೇ ದೊಡ್ಡ ಮಟ್ಟಿಗೆ ಹೋದ್ರೂ ನಾವಿನ್ನೂ ಕಲಿಯೋದು ಇದ್ದೇ ಇರುತ್ತೆ. ಅದು ಮಾತ್ರ ತಿಳ್ಕೊಳ್ಳಿ. ನಾನೇ ಸರಿ ಅಂತ ಹೇಳ್ಬಿಟ್ರೆ ನಾವು ಯಾವತ್ತೂ ಬೆಳೆಯೋಕ್ಕಾಗಲ್ಲ. ಅರ್ಥ ಆಯ್ತಾ? ನಾವು ಸರಿ ಅಂತ ಹೇಳಬೇಕು. ಹಿಂಗೆ ಹೇಳ್ತಾ ಮೇಡಮ್ಗೆ ತುಂಬ ಸಪೋರ್ಟ್ ಮಾಡಿ. ಯಾಕಂದರೆ ಅವ್ರು ಹೊಸ ಚಾನಲು, ಯಾರೇ ಬಂದಲಿ, ಅದು ಬಾಯ್ಸ್ ಇರಲಿ ಗರ್ಲ್ಸ್ ಇರಲಿ, ನಾವು ಫುಲ್ ಸಪೋರ್ಟ್ ಮಾಡ್ತೀವಿ. ಇದುವರೆಗೂ ನಾನು ಎಲ್ಲ ಗರ್ಲ್ಸ್ಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಬಟ್ ಬಾಯ್ಸ್ ಯಾರು ಚಾನಲಲ್ಲಿ ನನಗೆ ಸಪೋರ್ಟ್ ಅಂತ ಕೇಳ್ತಾನೆ ಇಲ್ಲ. ಕೇಳಿ, ನಾನು ಪಕ್ಕಾ ಮಾಡ್ತೀನಿ. ಒಬ್ರಿಗಂತಲ್ಲ, ಎಲ್ಲರಿಗೂ ಮಾಡ್ತೀನಿ. ಯಾರಿಗಾದ್ರೂ ಮಿಸ್ ಆಗಿದ್ರೆ ಚಾನಲ್ ದಯವಿಟ್ಟು ಇನ್ನೊಂದ್ಸಲ ಕಮೆಂಟ್ ಹಾಕಿ, ನಾನು ಅವ್ರ ವೀಡಿಯೋನೂ ಮಾಡ್ತೀನಿ. ಮೇನ್ ರೀಸನ್ ಏನಂದರೆ ಎಲ್ಲರಿಗೂ ಒಂದು ನಾನು ಹೋಗ್ಬಿಟ್ಟು ಯಾರ ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಹಾಕ್ತೀನಿ. ಯಾರು ನನಗೆ ರಿಪ್ಲೈ ಮಾಡಲ್ಲ, ಪರವಾಗಿಲ್ಲ. ಮೋಸ್ಟ್ಲಿ ನಾನು ಇಷ್ಟ ಇಲ್ಲ ಅನ್ಸುತ್ತೆ ಅವ್ರಿಗೆ. ಇರಲಿ, ಪರವಾಗಿಲ್ಲ, ಖುಷಿ. ಬಟ್ ನೀವು ಪಡೋ ಶ್ರಮಕ್ಕೆ ಬೆಲೆ ಇರಬೇಕು. ಆ ಥರ ಶ್ರಮ ಪಡಿ, ಓಕೆನಾ? ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬೇರೆ ಯಾರ್ದಾದ್ರೂ ನಾನು ಸಪೋರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ, ನಾನು ಮಾಡ್ತೀನಿ ಅವ್ರ ವೀಡಿಯೋ ನೆಕ್ಸ್ಟು. ಯಾರಾದರೂ ಹೇಳಿದ್ರೆ ಕೇಳಿ. ಅರ್ಥ ಆಯ್ತಾ? ನಾನೇ ದೊಡ್ಡವನು ಅಂತ ಹೇಳೋಕ್ಕೆ ಹೋಗಬೇಡಿ. ನಾವು ತುಂಬ ಕಲಿಯೋದಿದೆ. ಏನಾದರೂ ನನ್ನ ವೀಡಿಯೋಲ್ಲಿ ಮಿಸ್ಟೇಕ್ ಇದ್ದರೆ ಹೇಳಿ, ನಾನು ಒಂದೇ ಟೇಕಲ್ಲಿ ಮಾಡ್ತೀನಿ. ಇಲ್ಲ ಈ ಟೇಕ್ ಬಂದಿಲ್ವಾ, ಬೇರೆ ಟೇಕಲ್ಲೂ ಮಾಡ್ತೀನಿ. ಇಷ್ಟೇ ಸಿಂಪಲ್. ನಾನು ಎಡಿಟು ಏನಾದರೂ ಆದರೂ ನಾನು ಕಟ್ಟು ಏನು ಮಾಡಲ್ಲ. ನಾನು ತಲೆ ಕೆಡಿಸ್ಕೊಳಲ್ಲ ಎಡಿಟಿಂಗಲ್ಲಿ ಜಾಸ್ತಿ. ನಾನು ನನ್ನ ಮೇಲೆ ತಲೆ ಕೆಡಿಸ್ಕೊತೀನಿ ಅಂತ ಹೇಳ್ತಾ, ನೀವು ಈ ಮೇಡಮ್ಗೆ ಸಪೋರ್ಟ್ ಮಾಡಿ, ಮಿಸ್ ಮಾಡಬೇಡಿ. ಹೊಸ ಯೂಟ್ಯೂಬರು ನೀವೇ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದ್ರೇ ಎಲ್ಲರೂ ಬೆಳೆಯೋದು. ಎಲ್ಲರೂ ಬೆಳೆಸಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.